ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈ ಫೇವ್ರೆಟ್ ರೆಸಿಪಿ ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಪೂರಿಗೆ, ಚಪಾತಿಗೆ, ಜೀರಾ ರೈಸ್, ಗೀ ರೈಸು, ಪ್ಲೇನ್ ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸಿಂಪಲ್ ರೆಸಿಪಿ ಇದೆ. ಬರೀ ಪನ್ನೀರ್ ಮಾತ್ರ ಹೊರಗಡೆಯಿಂದ ತರಬೇಕಾಗುತ್ತೆ. ಇನ್ನೆಲ್ಲ ನಮ್ಮ ಮನೇಲೇ ಇರುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಹೆಂಗೆಲ್ಲ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದು ತೋರಿಸ್ತೀನಿ. ಫಸ್ಟಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನಿಲ್ಲಿ ಪಾಲಕ್ ತೊಗೊಂಡಿದ್ದೀನಿ. ಪಾಲಕ್ಕು ಎರಡು ಕಟ್ಟು ಅಂದರೂ ನಮಗೆ ಸ್ವಲ್ಪನೇ ಗ್ರೇವಿ ಆಗುತ್ತೆ ಸೊಪ್ಪು ಬೆಂದ ಮೇಲೆ. ಸೊ ನಿಮ್ಮ ಮನೇಲಿ ಎಷ್ಟು ನಿಮ್ಮ ಕ್ವಾಂಟಿಟಿ ಬೇಕೋ ಅದು ನೀವು ಇಷ್ಟು ತೊಗೋಬೋದು. ನಾನಿಲ್ಲಿ 2 ಕಟ್ ತೊಗೊಂಡಿದ್ದೀನಿ. ಸೊ ನೀಟಾಗಿ ಸೊಪ್ಪು 3-4 ಟೈಮ್ ತೊಳ್ಕೊಂಡು ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಅಷ್ಟೇ ಸಾಕು. ನೀರು ನಾವು ಏನು ಯೂಸೇ ಮಾಡೋದಿಲ್ಲ. ಅಷ್ಟೇ ನೀರಿಗೆ ಚೆನ್ನಾಗಿ ಕುದಿದ್ರೆ ಕರೆಕ್ಟಾಗಿ ಬೇಯುತ್ತೆ. ಸೊಪ್ಪು ನಾವು 5 ಮಿನಿಟ್ಸ್ ಮ್ಯಾಕ್ಸಿಮಮ್ 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಬೇಯಿಸೋದು ಬೇಡ. ಅದಾದಮೇಲೆ ನಾವು ಗ್ರೇವಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಚೆನ್ನಾಗಿ ಬೇಯಿಸ್ಕೋತೀವಿ. ನೋಡಿ, ಒಂದೇ ಒಂದು ಗ್ಲಾಸ್ ನೀರಿಗೆ ಇಷ್ಟು ಸೊಪ್ಪು ಹಾಕಿದ್ರೂ ಇನ್ನೂ ನೀರು ಬರ್ತಾ ಇದೆ ಮೇಲೆ. ಸೊ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಚೆನ್ನಾಗಿ ಸೊಪ್ಪು ಒಂದು 5-6 ನಿಮಿಷ ಬೆಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಆರಿಸ್ಕೊತಾ ಇದ್ದೀನಿ. ಇದನ್ನು ನೀವು ಬೇಕಾದ್ರೆ ಐಸ್ ವಾಟ್ರಲ್ಲಿ ಕೂಡ ಹಾಕ್ಬೋದು, ಇಲ್ಲ ನಾರ್ಮಲ್ ತಣ್ಣೀರಲ್ಲೂ ಹಾಕ್ಬೋದು. ನಿಮ್ಗೇನಾದರೂ ಟೈಮ್ ಇತ್ತು ಅಂತಂದರೆ ಹಂಗೆ ಹಾರಕ್ಕೆ ಕೂಡ ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ಐಸ್ ವಾಟ್ರಲ್ಲೇ ಅಥವಾ ತಣ್ಣೀರಲ್ಲೇ ಹಾಕಬೇಕು ಅಂತ ಏನಿಲ್ಲ. ಚೆನ್ನಾಗಿ ಆರಿದ್ರೆ ಸಾಕು ಮಿಕ್ಸಿಗೆ ಹಾಕೋದಕ್ಕೆ. ಬೇಗ ಆರಬೇಕಂದ್ರೆ ಮಾತ್ರ ನೀವು ತಣ್ಣೀರಲ್ಲಿ ಹಾಕ್ಕೊಂಡ್ರೆ ನಡೆಯುತ್ತೆ. ಕಲರ್ ಹಾಗೇ ಇರುತ್ತೆ. ನಾವೇನೋ ಅರ್ಶಿನ ಏನೂ ಯೂಸ್ ಮಾಡಿಲ್ಲ ಅಂದರೆ ಗ್ರೀನ್ ಕಲರ್ ಏನಿದೆಯಲ್ಲ ಈ ಪಾಲಕ್ದು ಹಂಗೆ ಇರುತ್ತೆ. ಸೊ ಈಗ ನಾನು ಎತ್ಕೊಂಡು ಇದಕ್ಕೆ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ 2 ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಟೊಮೆಟೊ ಮೀಡಿಯಮ್ ಸೈಜ್ದು, ಮತ್ತು ಒಂದು 6-7 ಬೆಳ್ಳುಳ್ಳಿ ಹೆಸಲು, ಒಂದು ಅರ್ಧ ಇಂಚು ಶುಂಠಿ, ಮತ್ತು 6 ಹಸಿಮೆಣಸಿನ್ಕಾಯಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಹಸಿಮೆಣಸಿನ್ಕಾಯಿ ಬೇಕೋ ನಿಮ್ಮ ಖಾರಕ್ಕೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಮಿಕ್ಸಿ ಜಾರಿಗೆ ನೋಡಿ ಪಾಲಕ್ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ಕು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ನೈಸ್ ಪೇಸ್ಟ್ ಹಾಕಬೇಕು. ತರಿ ಇರಬಾರ್ದು. ನೀರೇನೂ ಹಾಕ್ಬಾರ್ದು. ಪಾಲಕಲ್ಲಿರೋ ನೀರೇ ಸಾಕಾಗತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೀರು ಹಾಕ್ದೇ ರುಬ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಪಾಲಕ್ ಪನ್ನೀರಿಗೆ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಸೊ ಅದಕ್ಕೆ ನೋಡಿ, ಇಲ್ಲಿ ನಾನು ಪನ್ನೀರ್ ತೊಗೊಳ್ತಾ ಇದ್ದೀನಿ. ಪನ್ನೀರ್ ಬಂದು ಆಲ್ಮೋಸ್ಟ್ 1 ಪ್ಯಾಕೆಟ್ 200 ಗ್ರಾಮ್ದು. ಮತ್ತು ಮೊನ್ನೆ ಒಂದು ರೆಸಿಪಿ ಮಾಡಿದ್ದೆ ಬ್ರೋಕೊಲಿ ಆ್ಯಂಡ್ ಪನ್ನೀರ್. ಯಾರು ನೋಡಿಲ್ಲ ಅಂದರೆ ಮಿಸ್ ಮಾಡ್ದಿರ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಳ್ಳೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆ ರೆಸಿಪಿ ಅದು. ಸಿಂಪಲ್ ಆ್ಯಂಡ್ ಈಸಿ. ಅದರಲ್ಲಿ ಒಂದು ಸ್ವಲ್ಪ ಪನ್ನೀರ್ ಮಿಕ್ಕಿತ್ತು. ಅದರಲ್ಲಿ ಒಂದು 50-70 ಗ್ರಾಮ್ ಪನ್ನೀರ್ ಇತ್ತು. ಮತ್ತು ನಾನು ಒಂದು ಹೊಸ ಪ್ಯಾಕೆಟ್ 200 ಗ್ರಾಮ್ ತೊಗೊಬಂದೆ. ಅದನ್ನು ನೀಟಾಗಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪದು ಇಲ್ಲ, ಎಲ್ಲ ಸಣ್ಣದು ಇಲ್ಲ. ಪ್ರತಿ ರೆಸಿಪಿಲೂ ಹೇಳ್ತಾ ಇರ್ತೀನಿ ನಾನು, ಪನ್ನೀರ್ದು ದಪ್ಪನೂ ಇರಬಾರ್ದು, ಸಣ್ಣನೂ ಇರಬಾರ್ದು ಅಂದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಇರಬೇಕು. ಫಸ್ಟು ನಾನು ಇಲ್ಲಿ ಬಟರು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಈಗ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಬಟರ್ 1 ಸ್ಪೂನ್ ಸಾಕು, ಮತ್ತು ಆಯಿಲ್ ಕೂಡ 1 ಸ್ಪೂನ್ ಸಾಕು. ತೊಗೊಂಡಿರೋ ಅಷ್ಟು ಪನ್ನೀರೆಲ್ಲ ನೀಟಾಗಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಫುಲ್ ಸಾಫ್ಟಾಗಿರಲಿ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದೇನೆಂದರೆ ಆ ಪನ್ನೀರ್ದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಯಾರು ನಂತರ ಎಸ್ಪೆಷಲಿ ಹಾಲು ಐಟಮ್ಸ್ ಎಲ್ಲ ಅದೆಲ್ಲ ತಿನ್ನೋದಿಲ್ಲ. ಸೊ ಅಂಥವ್ರು ಸ್ವಲ್ಪ ಪನ್ನೀರು ಅಂತ ಒಂಥರ ಇದಾಗೋಗುತ್ತೆ ಸ್ಮೆಲ್ಗೆ. ಸೊ ಈ ಥರ ಫ್ರೈ ಮಾಡಿಕೊಂಡ್ರೆ ಆ ಬಟರ್ ಸ್ಮೆಲ್ಲೇ ಬರುತ್ತೆ ಪನ್ನೀರಲ್ಲಿ. ಆ ಪನ್ನೀರ್ದು ಹಾಲು ಸ್ಮೆಲ್ ಬರೋದಿಲ್ಲ. ಇದೊಂದು 3 to 5 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಮಾಡ್ಬೋದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ ಪನ್ನೀರೆಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ಗೆ ನೀವು ಅದನ್ನು ರೊಟೇಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಲೈಟ್ ಗೋಲ್ಡನ್ ಫ್ರೈ ಆಗುತ್ತೆ.
ನೋಡಿ ಈ ಥರ ಲೈಟ್ ಗೋಲ್ಡನ್ ಫ್ರೈ ಆದರೆ ಸಾಕು ನಮಗೆ. ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಬಟರು ಮತ್ತು ಆಯಿಲು. ಇದಕ್ಕೆ ಬಟರ್ ಮತ್ತು ಆಯಿಲ್ ಸ್ವಲ್ಪ ಬೇಕು ಗ್ರೇವಿಗೆ, ಎಸ್ಪೆಷಲಿ ನಾರ್ತ್ ಇಂಡಿಯನ್ ಗ್ರೇವೀಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ನಾನು ಇಲ್ಲಿ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಸ್ಪೂನ್ಸ್ ಎಣ್ಣೆ ಮತ್ತು 2 ಸ್ಪೂನ್ಸ್ ಬಟರ್ ಅಂತ ಹೇಳ್ಬೋದು. ಎರಡೂ ಹಾಕಿ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಆಗಿರಬೇಕು, ದಪ್ಪ ದಪ್ಪ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬ್ರೌನ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀವಿ. ನೀಟಾಗಿ ಕಲರ್ ಚೇಂಜ್ ಆಗಬೇಕು. ಇದೆಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಒಂಚೂರು ಚೆನ್ನಾಗಿ ಬರೋದಿಲ್ಲ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ. ಒಬ್ರೊಬ್ಬರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈರುಳ್ಳಿ ಆದಮೇಲೂ ಹಾಕ್ತಾರೆ, ಬಟ್ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ನೀವು ಡೈರೆಕ್ಟಾಗಿ ಪಾಲಕ್ ಗ್ರೈಂಡ್ ಮಾಡ್ಕೊತೀರಲ್ವ, ಆವಾಗಲೇ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಒಂದು ಟೊಮೆಟೊ ಸಾಕು, ಜಾಸ್ತಿ ಹುಳಿ ಆದರೆ ಚೆನ್ನಾಗಿರೋದಿಲ್ಲ. 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಆಯಿಲ್ ಬಿಡಬೇಕು. ಈ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಟೊಮೆಟೊ, ಈರುಳ್ಳಿ ಮತ್ತು ಏನೇನು ಸ್ಪೈಸ್ ಹಾಕೋತಿದ್ದೀವಲ್ಲ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ಎಣ್ಣೆ ಬಿಡಬೇಕು. ನೋಡಿ ಇಷ್ಟು ಬಂದಮೇಲೆ ನಾನು ಇದಕ್ಕೆ ಫಸ್ಟು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಅದಾದಮೇಲೆ ಅರ್ಧ ಚಮಚ ಅಷ್ಟು ಖಾರದ ಪುಡಿ ಮತ್ತು ಅರ್ಧ ಚಮಚ ಅಷ್ಟು ಧನಿಯಾ ಪುಡಿ. ಇದು ಹಾಕ್ಕೊಂಡು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೋಬೋದು. ಖಾರ ಪುಡಿ ತುಂಬ ಖಾರ ಪುಡಿ ಹಾಕ್ಬಿಟ್ರೆ ಆ ಕಲರೇ ಚೇಂಜ್ ಆಗೋಗುತ್ತೆ. ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಖಾರಕ್ಕೆ, ಜಸ್ಟ್ ಟೇಸ್ಟ್ಗೋಸ್ಕರ ಅಷ್ಟೇ. ಈ 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ. ಇಷ್ಟ ಆದಮೇಲೆ ನೆಕ್ಸ್ಟ್ ನಾನೀಗ ಗ್ರೈಂಡ್ ಮಾಡ್ಕೊಂಡಿರೋ ಪಾಲಕ್ ಹಾಕೋತಾ ಇದ್ದೀನಿ. ನೋಡಿ ಇದರಲ್ಲಿ ಸ್ವಲ್ಪ ನೀರಿಲ್ಲ, ಎಲ್ಲ ಗಟ್ಟಿ ಇದೆ ಗ್ರೇವಿ. 2 ಕಟ್ ಪಾಲಕ್ಗೆ ನೋಡಿ ಇಷ್ಟು ಬಂತು ಗ್ರೇವಿ ಅಷ್ಟೇ ನನಗೆ. ಈ ಗ್ರೀನ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಗ್ರೇವಿ ಯಾವ ಥರ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಅದು ಲೈಕ್ ಮೀಡಿಯಮ್ ಥರ ಇರಬೇಕು. ತೀರಾ ತೆಳು ಆಗಿರ್ಬೋದು, ತೀರಾ ಗಟ್ಟಿಯಾಗೂ ಇರ್ಬೋದು. ಗ್ರೇವಿ ಟೈಪಲ್ಲಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ದಪ್ಪ ಆಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಕುದಿಯೋಕ್ಕೆ ಬಿಡ್ತೀನಿ.
ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ನಾನೀಗೊಂದು 5 to 8 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಪ್ಲೇಟ್ ಮುಚ್ಚಿಬಿಡ್ತೀನಿ ಕರೆಕ್ಟಾಗಿ 5 to 8 ಮಿನಿಟ್ಸು. ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳೆದೆಲ್ಲ ಸ್ವಲ್ಪ ಹೋಗಬೇಕು. ಸ್ವಲ್ಪ ಅದೆಲ್ಲ ಹೋದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡ್ ಮಾಡ್ತೀವಲ್ವ ಅಲ್ಲಿ ಅವಾಗ ಕೂಡ ಹಾಕ್ಕೋಬೋದು, ಇವಾಗ ಕೂಡ ಹಾಕ್ಕೋಬೋದು. 1 to 2 ಸ್ಪೂನ್ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂದರೆ ಫ್ರೈ ಮಾಡಿದ್ದೀವಲ್ಲ ಆ ಪನ್ನೀರ್ ಹಾಕೋತಾ ಇದ್ದೀನಿ. ಅದು ಏನಾಗುತ್ತೆ ಅಂದರೆ ಅಂಟ್ಕೊಂಬಿಡುತ್ತೆ ಪನ್ನೀರು, ನೀಟಾಗಿ ಬಿಡಿಸಿ ಹಾಕ್ಕೋಬೇಕು. ಪನ್ನೀರೆಲ್ಲ ಹಾಕಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಓಕೆನಾ? 5 to 10 ಮಿನಿಟ್ಸ್ ಬಿಟ್ಟರು ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ. ಮೇಲ್ಗಡೆ ಎಣ್ಣೆ ಮತ್ತು ಬೆಣ್ಣೆ ಏನು ಹಾಕಿದ್ದೀವಲ್ಲ ಅದು ತೇಲಬೇಕು. ನೋಡಿ ಈ ಥರ ಸೈಡಲ್ಲಿ ಕಾಣ್ತಿದ್ದಲ್ವ ಎಣ್ಣೆ, ಆ ಥರ ತೇಲಿದ್ರೆ ಪರ್ಫೆಕ್ಟ್ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಯಾವ ಫ್ರೆಶ್ ಕ್ರೀಮು ಬೇಡ, ಏನೂ ಬೇಡ, ಹಂಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಟೇಸ್ಟ್ ಕೊಡುತ್ತೆ. ಯಾವುದೇ ಗ್ರೇವಿ ಆಗಲಿ ಲಾಸ್ಟಲ್ಲಿ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಕುಕ್ಕಾಗಿದೆ ಅಂತ ಅರ್ಥ. ಯಾವುದೇ ಹಸಿ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ, ಚೆನ್ನಾಗಿ ಕುಕ್ಕಾಗಿ ಒಳ್ಳೆ ಟೇಸ್ಟ್ ಬಂದಿದೆ ಅಂತ ಅರ್ಥ. ಅಂದರೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಇದನ್ನು ಮಾಡೋದಕ್ಕೆ. ಬಟ್ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಪಟಾಪಟ್ ಪಾಲಕ್ ಇದ್ದರೆ ಪನ್ನೀರು ಒಂದು ತಂದು ಎಲ್ಲ ಟಕ 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 ಅಂತ ಮಾಡಿಬಿಡ್ಬೋದು. ಫೈನಲಾಗಿ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಈ ಥರ ಗ್ರೇವೀಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಸೂರಿ ಮೇಥಿನ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಲಿಡ್ನ ಮುಚ್ಚಿಟ್ಟರೆ 2 to 3 ಮಿನಿಟ್ಸು ಲೋ ಫ್ಲೇಮಲ್ಲಿ ಒಳ್ಳೆ ಗ್ರೇವಿ ಟೆಕ್ಸ್ಚರು, ಆ ಸ್ಮೆಲ್ಲು ಸಕ್ಕತ್ತಾಗಿ ಕೊಡುತ್ತೆ. ನಾನಿವತ್ತು ಇದ್ರ ಕಾಂಬಿನೇಷನ್ನು ಪೂರಿ ಮಾಡಿದ್ದೆ. ಸಾಫ್ಟ್ ಪೂರಿ ಜೊತೆ ಈ ಪಾಲಕ್ ಪನ್ನೀರು ತಿಂತಾ ಇದ್ರೆ ಸ್ವರ್ಗ. ಆ ಪನ್ನೀರ್ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ, ಆ ಗ್ರೇವಿ ಟೇಸ್ಟಾಗಿರುತ್ತೆ. ಆಹಾ, ನೀವು ಕೂಡ ಮಿಸ್ ಮಾಡ್ದಿರ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.